ಬಿಡು. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ನೋಡಿ, ಖುಷಿ ಕೂಡ ರೆಡಿ ಆಗ್ತಾ ಇದ್ದಾಳೆ. ಇವತ್ತು ಡ್ಯಾನ್ಸ್ ಇದೆ ರಿಪಬ್ಲಿಕ್ ಡೇಗೆ. ಡ್ರೆಸ್ ಈ ರೀತಿ ಕೊಟ್ಟಿದ್ದಾರೆ, ಡ್ಯಾನ್ಸ್ ಡ್ರೆಸ್. ಹ್ಯಾಪಿ ರಿಪಬ್ಲಿಕ್ ಡೇ. ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಜವಾನ್, ಜೈ ಕಿಸಾನ್. ಮಗಳನ್ನ ಬಿಟ್ಬಿಟ್ಟು ಬಂದು ಸ್ಕೂಲ್ ಹತ್ರ ನಾನು ಕೂಡ ರೆಡಿ ಆದೆ. ಇವಾಗ ಅವಳು ಫಂಕ್ಷನ್ಗೆ ಹೋಗೋಣ ಅಂದ್ಬಿಟ್ಟು. ಇದು ಮೊದಲನೇ ಫಂಕ್ಷನ್ನು ಅಂತಲೇ ಹೇಳ್ತೀನಿ. 5th ಅವರು ಜಾಯಿನ್ ಮಾಡ್ಕೊಳೋದು. 5th ಫಂಕ್ಷನ್ಗಳ್ಗೆ ಅಟೆಂಡ್ ಕೂಡ ಮಾಡಬೇಕು ಅಂತೆ. ಫಸ್ಟ್ ಟೈಮ್ ಆಗಿರೋದ್ರಿಂದ ಡ್ಯಾನ್ಸ್ಗೂ ಕೂಡ ಸೇರಿದ್ರಿಂದ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಾನು ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು. ಮಗ ಇನ್ನೂ ಕೂಡ ಮಲಗಿದ್ದವನು. ಅವನ ಸ್ಕೂಲಲ್ಲಿ ಯಾವುದೇ ಫಂಕ್ಷನ್ ಇಲ್ಲ. 2 years ಬ್ಯಾಕ್ ಮಾಡಿದ್ರು, ಅದು ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಾವು ಕೂಡ ಬಂದ್ವಿ ಸ್ಕೂಲ್ ಹತ್ರ. ಇವಾಗ ಫಂಕ್ಷನ್ ಬಂದ ತಕ್ಷಣಕ್ಕೆ ಫಂಕ್ಷನ್ ಕೂಡ ಶುರು ಆಯಿತು. ಬನ್ನಿ ನೋಡೋಣ ಹೇಗೆಲ್ಲ ಇರುತ್ತೆ ಫಂಕ್ಷನ್ನು ಅನ್ನೋದನ್ನ. As we embrace the spectacle with a grand cheer, leading the multitude are our school head girls, Diksha Deep, vice head girl Apurva Alice, followed by sports captain Samyukta SG and vice sports captain Tanmay C. Sharing a sense of calmness, serving them in blue is the Shanti squad, led by captain K. Salokshita and vice captain Hemanya S. They march promoting the democratic ideals instilled in our constitution. Marching brilliantly is the Niti squad, symbolizing growth, harmony and prosperity, led by Captain Nimra Mahi and Vice Captain G. Trisha. They march paying a tribute to the rich natural resources of our nation. The color of courage and strength is represented by the Preeti squad that defines our country's energy and fearlessness, led by Captain Farida Firdos and Vice Captain Tanirika. They remind us that to uphold our constitution, we must be courageous during challenging times. Filled with optimism and enlightenment, we have the Jyoti squad, led by Captain Abhiya Sara and Vice Captain Gyuti B.S. They remind us of the bright future that lies ahead for our nation, filled with opportunities for growth and learning, and the importance of education in building a stronger nation. As the first squads take the position, representing the bright future we are working towards, please put your hands together as you're witnessing the remarkable band of Mary Immaculate. Every note and beat, they evoke a sense of patriotism and remind us
ಧ್ವಜಾರೋಹಣ ಮತ್ತು ಮಾರ್ಚ್ ಫಾಸ್ಟು ಎಲ್ಲ ಆಯಿತು. ಇವಾಗ ಮಗಳು ಡ್ಯಾನ್ಸ್ ಶುರುವಾಗ್ತಾಯಿದೆ. ಒಂದೇ ಡ್ಯಾನ್ಸ್ ಇರೋದು, ಜಾಸ್ತಿ ಪ್ರೋಗ್ರಾಮ್ ಏನು ಇಟ್ಕೊಂಡಿರಲಿಲ್ಲ. ನೋಡ್ತಾ ಇದ್ದೀರಾ, ಮುಂದೆಯಿಂದ 4ನೇಳು, ಹಿಂದೆಯಿಂದ 4ನೇಳು ಸೆಂಟ್ರಲ್ ಇದ್ದಾಳೆ ಖುಷಿ. ಫಸ್ಟ್ ಪ್ರೋಗ್ರಾಮು, ಅವಳಿಗೂ ಕೂಡ ಖುಷಿ ಆಗ್ತಾಯಿದೆ. ನೋಡ್ತಾ ಇದ್ದಾಳೆ ನಾನು ಎಲ್ಲಿದ್ದೀನಿ ಅಂತ ಹುಡುಕ್ತಾ ಇದ್ದಾಳೆ. मेरी शाम हो, कभी याद करे जो जमाना, माटी पे मर मिट जाना, जिक्र में शामिल मेरा भाव ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂತ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ದೈವ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ದೈವ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. That's going to make this Republic Day a memorable one, especially for us, Immaculate. ಇವಾಗ ಮಗಳು ಡ್ಯಾನ್ಸ್ ಶುರುವಾಯಿತು. ಸಾಂಗ್ ಇರೋದ್ರಿಂದ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಶಾರ್ಟ್ಸ್ಗೆ ಹಾಕೋಕ್ಕೆ ಹೋದೆ, ಶಾರ್ಟ್ಸಲ್ಲೂ ಕೂಡ ಕಾಪಿರೈಟ್ ಬರ್ತಾಯಿತ್ತು, ಶಾರ್ಟ್ಸಲ್ಲೂ ಹಾಕೋಕ್ಕಾಗಿಲ್ಲ. ವಿಡಿಯೋಸ್ ಆದರೂ ಇರಲಿ ವಿಡಿಯೋಸಲ್ಲಿ ಅಂದ್ಬಿಟ್ಟು ನಾನಿಲ್ಲಿ ವಾಯ್ಸ್ ಓವರ್ ಕೊಟ್ಟು ಶೇರ್ ಮಾಡ್ಕೊಂಡ್ರಾಯ್ತದೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಸಾಂಗ್ ಬಂದು ಒಂದೇ ಮಾತರಂ ಮತ್ತು ರಂಗೀಲ ರಂಗೀಲ ಬರುತ್ತಲ್ಲ, ಅದು ಹಿಂದಿ ಸಾಂಗು. ಅದನ್ನೆರಡು ಕಂಬೈನ್ ಮಾಡಿ ಹಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಸಾಂಗು, ಡ್ಯಾನ್ಸು. ಶಾರ್ಟ್ಸಲ್ಲಾದರೂ ನೋಡ್ಬೋದು, ಅಂದರೆ ಅದರಲ್ಲೂ ಕೂಡ ಕಾಪಿರೈಟ್ ಬರ್ತಾಯಿತ್ತು. ಅದರಿಂದ ಇಲ್ಲಿ ವಿಡಿಯೋ ವಾಯ್ಸ್ ಓವರ್ ಕೊಡ್ತಾ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಆಡಿದ್ಲು. ಡ್ಯಾನ್ಸ್ಗೂ ಮಾತ್ರ ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ರು. ನಮ್ಮ ಮಕ್ಕಳು ನಮಗೆ ತಾನೇ ಚೆನ್ನಾಗಿ ಇಷ್ಟಪಡೋದು, ಅದೇ ಥರ ನಮಗೂ ಕೂಡ ಇಷ್ಟ ಆಯಿತು. ಅವ್ರ ಮಮ್ಮಿನೂ ಕೂಡ ಚೆನ್ನಾಗಿ ಆಡಿದೆ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಅದು ಅವಳಿಗೂ ತುಂಬ ಖುಷಿ, ಯಾಕೆಂದರೆ ಅವರು ಅಷ್ಟು ಬೇಗ ಅಪ್ರಿಷಿಯೇಟ್ ಮಾಡಲ್ಲ, ಸ್ವಲ್ಪ ದುರಾಂಕಾರ ಬಂದುಬಿಡುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು. ಫಸ್ಟ್ ಟೈಮ್ ಅವರು ಚೆನ್ನಾಗಿ ಆಡಿದೆ, ತುಂಬ ಚೆನ್ನಾಗಿ ಆಡಿದೆ ಅಂತ ತುಂಬ ಅಪ್ರಿಷಿಯೇಟ್ ಮಾಡಿದ್ದು. ಅದು ತುಂಬ ಖುಷಿಪಟ್ಲು ಅದು ಹೇಳಿದ್ದು. ನಾವು ಕೂಡ ಹೋಗಿ ಅದು ಪ್ರೋಗ್ರಾಮ್ ನೋಡ್ತಾ ಒಂದು ಟೈಮ್ ಸ್ಪೆಂಡ್ ಮಾಡ್ತಾ ಖುಷಿಪಟ್ವಿ ನಾವು ಕೂಡ. ಮಗಳದ್ದು ಬಂದು ಇದು ಬರೀ ಗರ್ಲ್ಸ್ ಅಷ್ಟೇ, ಕೋ ಎಜುಕೇಷನ್ ಅಲ್ಲ. ನಾನು ಕೂಡ ಗರ್ಲ್ಸ್ ಕಾಲೇಜಲ್ಲೇ ಓದಿದ್ದು. ಈ ಒಂದು ಬರೀ ಗರ್ಲ್ಸು ಬರೀ ಬಾಯ್ಸ್ ಈ ಥರ ಸ್ಕೂಲ್ಗಳಲ್ಲಿ ಓದೋದೇ ಏನೋ ಒಂಥರ ಖುಷಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಾನು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಅನುಭವಿಸಿರೋದ್ರಿಂದ ಆ ಒಂದು ಖುಷಿನೇ ಬೇರೆ. ಹೆಣ್ಮಕ್ಳು ಸ್ಕೂಲು, ಗಂಡ್ಮಕ್ಳು ಸ್ಕೂಲು, ಅಲ್ಲಿ ಓದೋದೇ ಒಂಥರ. ಈ ಕೋ ಎಜುಕೇಷನಲ್ಲೇ ಒಂಥರ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ಇಲ್ಲೇ ಒಂಥರ ಎಕ್ಸ್ಪೀರಿಯೆನ್ಸು.
ಒಂಥರ ಖುಷಿ ಇರುತ್ತೆ, ಒಂಥರ ಯಾಕೆಂದರೆ ಒಂಥರ ಸ್ವಾಭಿಮಾನಿ ಅಂತಾರಲ್ಲ, ಒಂದು ಅವ್ರು ಗಂಡು ಮಕ್ಕಳು, ಇವ್ರು ಹೆಣ್ಮಕ್ಳು, ಇವ್ರು ಮಾಡಬಾರ್ದು ಆ ಥರ ಒಂದು ಸಿಚುಯೇಷನ್ ಇರೋದಿಲ್ಲ. ಈ ಥರ ಬರೀ ಹೆಣ್ಮಕ್ಳು ಸ್ಕೂಲಲ್ಲಿ ಓದಿದಾಗ ನೀನು ಹೆಣ್ಮಗು ಅಂತ ಭೇದ ಭಾವನೆ ಮಾಡಲ್ಲ, ನೀನು ಮಾಡಬೇಕಷ್ಟೇ. ನೋಡಿ ಈ ಫಂಕ್ಷನ್ ಎಲ್ಲ ಮುಗಿದ ತಕ್ಷಣಕ್ಕೆ PTC ಮ್ಯಾಮ್ ಹೇಳಿದ್ರು, ಎಲ್ಲರೂ 10th ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಸೇರಿ ಚೇರ್ ಎತ್ತಾಕಿ ಅಂತ. ಆದರೆ ಕೋಎಜುಕೇಷನ್ ಆ ಥರ ಅಲ್ಲ, ಗಂಡು ಮಕ್ಕಳೇ ಮಾಡಬೇಕು, ಹೆಣ್ಮಕ್ಳು ಮಾಡಬಾರ್ದು ಆ ಥರ ಸಿಚುಯೇಷನ್ ಇರುತ್ತೆ. ಆದರೆ ಈ ಥರ ಬರೀ ಗರ್ಲ್ಸಲ್ಲಾದರೆ ನೀನು ಭೇದ ಭಾವನೆ ಇರೋದಿಲ್ಲ, ನೀನು ಎಲ್ಲದಕ್ಕೂ ಸರಿ, ನೀನು ಆ ಥರ ಸ್ವಾಭಿಮಾನಿಯಾಗಿ ಬದುಕೋ ಥರ ಒಂದು ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ ನಾನು. ನನಗೂ ಕೂಡ ಅದೇ ಇಷ್ಟ, ಅವಳು ಒಬ್ಬರ ಮೇಲೆ ಡಿಪೆಂಡ್ ಆಗ್ದಂಗೆ, ಒಬ್ಬರನ್ನ ಇದು ಮಾಡ್ದಂಗೆ ಅವಳಾಗೆ ಅವಳೇ ಓದೋಕ್ಕೂ ಅಷ್ಟೇ. ನಾನು ಜಾಸ್ತಿ ನನ್ನ ಮೇಲೆ ಡಿಪೆಂಡ್ ಆಗೋಕ್ಕೆ ಬಿಟ್ಟಿಲ್ಲ. ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡು ಅವಳೇ ಪ್ರತಿಯೊಂದು ಕೆಲಸನೂ ಅವಳೇ ಮಾಡ್ಕೋಬೇಕು, ಆ ಥರ ಮಾಡಿದ್ದೀನಿ ನಾನು. ಕೆಲವು ಮಕ್ಳುಗಳು ನಾನು ನೋಡಿದ್ದೀನಿ, ಪೇರೆಂಟ್ಸ್ಗಳ್ನೂ ಅಷ್ಟೇ, ಪ್ರತಿಯೊಂದಕ್ಕೂ ಅಮ್ಮದಿರನ್ನ ಕೇಳೋದು ಆ ಥರ ಮಾಡಿ. ಇದು ರಂಗೀಲಾ ಡ್ಯಾನ್ಸಿಗೆ ಆಡ್ತಾ ಇರೋದು, ಇದು ತುಂಬ ಚೆನ್ನಾಗಿತ್ತು, ಆದರೆ ಹಾಕೋಕ್ಕಾಗ್ತಾಯಿಲ್ಲ. ಪೇರೆಂಟ್ಸು ಅಷ್ಟೇ, ಅವ್ರನ್ನೇ ಅವಲಂಬಿಸಿರ್ಬೇಕು ಮಕ್ಳುಗಳು, ಆ ಥರ ಡಿಪೆಂಡ್ ಮಾಡಿಬಿಟ್ಟಿರ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ನಾನು ಅವಳನ್ನ ಏನು ಆಗೋದೇ ಇಲ್ಲ ಅನ್ನೋ ಒಂದು ಸಿಚುಯೇಷನ್ನಲ್ಲಿ ಎಲ್ಪು ಕೇಳ್ಬೋದು ಅಷ್ಟೇ. ಇಲ್ಲಾಂದರೆ ಪ್ರತಿಯೊಂದು ಅವಳೇ ಮಾಡ್ಕೋತಾಳೆ. ಅದೊಂದು ಖುಷಿ ಇದೆ ನನಗೆ, ಈ ಒಂದು ಗರ್ಲ್ಸ್ ಸ್ಕೂಲಲ್ಲಿ ಓದ್ತಾ ಇರೋದು ಒಂದು ಖುಷಿ ಇದೆ. ಯಾವುದೊಂದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಲ್ಲ, ಅವರೇ ಸ್ವಾಭಿಮಾನಿಯಾಗಿ ಬದುಕೋ ಒಂದು ಪಾಠನ ಕಲಿತಾರೆ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಲು ಡ್ಯಾನ್ಸ್ ಮಾತ್ರ ಅಷ್ಟೇ ಖುಷಿ ಆಯಿತು ನನಗೂ. ಅದೇ ನನ್ನಲ್ಲಿ ಕೂಡ ಅದೇ, ಒಬ್ಬರು ಮೇಲೆ ಡಿಪೆಂಡ್ ಆಗಬಾರ್ದು, ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಾವು ನಮ್ಮ ಕಾಲ, ಏಕೆಂದರೆ ದೇವರು ನಮ್ಮನ್ನ ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಈ ಭೂಮಿಗೆ ಕಳಿಸಿದ್ದಾನೆ ಅಂದಮೇಲೆ, ಚೆನ್ನಾಗಿದ್ದೀವಿ ಅಂದಮೇಲೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಅದೇ ನನಗಿಷ್ಟ. ಮಕ್ಳುಗಳಿಗೂ ಅದನ್ನೇ ಹೇಳೋದು, ನಿಮ್ಮ ಕೈಲಿ ಹೆಲ್ಪಿಂಗ್ ಮಾಡೋಕ್ಕಾಯ್ತಾ ಮಾಡಿ, ಒಬ್ಬರಿಗೆ ಅನ್ಯಾಯ, ದ್ರೋಹ, ಕಳ್ತನ, ಸುಳ್ಳು, ಮೋಸ ಇದು ಮಾಡಬೇಡಿ. ನಿಮ್ಮ ಕೈಲಿ ಆಯ್ತಾ ಮಾಡಿ, ಆಗಲಿಲ್ವಾ ದೂರ ಇದ್ಬಿಡಿ ಅಂತಲೇ ಹೇಳ್ಕೊಡೋದು ಮಕ್ಕಳಿಗೆ. ನನಗೂ ಕೂಡ ಅದೇ, ಸ್ವಾಭಿಮಾನಿಯಾಗಿ ನಿಂತ್ಕೊಂಡು ನಾವು ಬದುಕಿ ತೋರಿಸ್ಬೇಕು ಕೆಲವು ಜನಗಳಿಗೆ ಅಂತಲೇ ನನ್ನಲ್ಲಿ ಒಂದು ಹಠ ಛಲ ಅಂದಿರೋದು. ನೋಡೋಣ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹಠ ಛಲ ಅಂತೂ ಹುಟ್ಟಿದೆ ನನ್ನಲ್ಲಿ. ಈ ವರ್ಷ ಲಾಸ್ಟ್ ಎಂಡಿಂಗಲ್ಲಿ ಏನಾಗುತ್ತೆ ನೋಡೋಣ. ನೋಡ್ತಾ ಇರ್ತೀರಲ್ಲ ನಮ್ಮ ಒಂದು ವೀಡಿಯೋಸ್ಗಳ್ನ, ಮತ್ತು ಹೊಸದಾಗಿ ನೋಡ್ತಾ ಇರೋಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ವೀಡಿಯೋಸ. ಇಷ್ಟ ಆದರೆ ಲೈಕ್ ಮಾಡಿ ಅಂತಲೇ ಹೇಳ್ತೀನಿ. ಹಾಗೆ ಇಲ್ಲಿ ಹದ್ದುಗಳು ಕೂಡ ಮೇಲೆ ಎಷ್ಟು ಚೆನ್ನಾಗಿ ಹಾರಾಡ್ತೇನೆ. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ವಿಡಿಯೋಸಲ್ಲಿ ತೋರಿಸಿದ್ದೀನಿ. ಮೇಲೆಲ್ಲ ಹಾರಾಡ್ತಾಯಿದ್ದು, ಏನೋ ಒಂಥರ ಸ್ವಾಗತ ಕೋರೋ ಥರ, ಒಂಥರ ಏನೋ ಒಂಥರ ಖುಷಿ ಅನಿಸ್ತು. ಪ್ರೋಗ್ರಾಮ್ ಕೂಡ ಶಾರ್ಟಾಗಿ ತುಂಬ ಸಿಂಪಲ್ಲಾಗಿ ಇಟ್ಟಿದ್ರು. ಈ ಥರ ಮುಗಿಸ್ಬಿಡ್ಬೇಕು ಬೇಗ, ಬೋರ್ ಹೊಡ್ಸ್ಕೊಂಡು ಪ್ರೋಗ್ರಾಮ್ ಮಾಡೋದು ಅದೆಲ್ಲ ಚೆನ್ನಾಗಿರಲ್ಲ. ಏನು ಸುಮಾರು ಒಂದು 1 hour 2 hour ತೊಗೊಂಡ್ರೋ ಇಲ್ವೋ ಅಷ್ಟು ಗೊತ್ತಿಲ್ಲ. 2 ಸಾಂಗು, 1 ಡ್ಯಾನ್ಸು, ಅದು ಭಾಷಣ ಕೂಡ ಅಷ್ಟಿರಲಿ, ಒಂದು 5 ನಿಮಿಷದ ಭಾಷಣ, ಅಷ್ಟು ಬೇಗ ಫಟಾಫಟ ಅಂತ ಫಂಕ್ಷನ್ ಮುಗಿಸಿದ್ರು. ಅದು ಕೂಡ ಖುಷಿಯಾಗುತ್ತೆ. ಒಬ್ಬೊಬ್ಬರು ಭಾಷಣ ಮಾಡ್ಕೊಂಡು ನಿಂತ್ಕೊಂಡ್ರೆ ಒಂದು 1/2 hour 1/4 hour ಈ ಥರ ತೊಗೋತಾರೆ. 5 ನಿಮಿಷದಲ್ಲಿ ಭಾಷಣ ಮಾಡಿದ್ರು, 5 ನಿಮಿಷ ಸಾಂಗ್ ಆಯಿತು. ಡ್ಯಾನ್ಸು ಕೂಡ ಒಂದೇ ಡ್ಯಾನ್ಸ್ ಇಟ್ಟಿದ್ದು ಪ್ರೋಗ್ರಾಮು, ಅಷ್ಟು ಬೇಗ ಎಲ್ಲ ಮುಗಿಸಿದ್ರು ಅಂತಲೇ ಹೇಳ್ತೀನಿ. ಖುಷಿ ಆಯಿತು ಪ್ರೋಗ್ರಾಮ್ ಕೂಡ ಅಟೆಂಡ್ ಮಾಡಿದ್ದಿದ್ದು. ನೋಡಿ ಡ್ಯಾನ್ಸ್ ಕೂಡ ಮುಗೀತು ಅಷ್ಟೇ. ಆ ಥರ ಇಡಬೇಕು ಫಂಕ್ಷನ್ಗಳ್ನ, ಅದೇ ಒಂಥರ ಖುಷಿ ಅನಿಸುತ್ತೆ. ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಫೋಟೋಶೂಟ್ ಕೂಡ ನಡೀತಾ ಇತ್ತು ಇಲ್ಲಿ. ಅವರು ಟೀಚರ್ಸ್ ಎಲ್ಲ ಫೋಟೋ ತೊಗೋತಾಯಿದ್ರು, ಹಾಗೆ ನಾನು ಕೂಡ ಒಂದು ವಿಡಿಯೋ ಫೋಟೋ ಎಲ್ಲ ತೊಗೊಂಡೆ. ಮಕ್ಕಳು ಎಷ್ಟು ಮಾಡಿದ್ರೂ ಕಮ್ಮಿನೇ ಅಲ್ವಾ ಪೇರೆಂಟ್ಸ್ ಆದವ್ರಿಗೆ. ನಮ್ಮ ಮಗು ಮುಂದೆ ಇರಬೇಕು, ಇದೇ ಒಂದು ಆಸೆ ಕಡಿಮೆನೇ ಆಗಲ್ಲ.
ನೋಡಿ ಅದೇ ಡ್ರಮ್ಮಿಗೆ ಸೇರ್ಕೊತಾಳಂತ ಅವಳು ನೆಕ್ಸ್ಟ್ ಇಯರು. ಅದೇ ಏನಕ್ಕೆ ಏನು ಹೊಡಿತಾಳಂತೆ? ಏನು ಇರಲಿ ಬಿಡು, ಏನು ಹೊಡಿತಾಳಂತೆ ಗೊತ್ತಿಲ್ಲ ಅವ್ರು ಯಾವ್ದು ಕೊಡ್ತಾರೋ. ಹೇಳಿದ್ರಂತ. ಅದೇ 5th ಜಾಯ್ನ್ ಆಗ್ಬೋದಂತೆ. ಈ ವರ್ಷ ಸೇರಿಲ್ವಲ್ಲ ಅವಳು. ಮುಂದೆ ನಿಂತ್ಕೊಂಡ್ರೆ ಮುಂದೆಗಡೆ ನಿಂತ್ಕೊಳ್ಳ ಕಡ್ಡಿ ಇದು ಮಾಡ್ತಾರಲ್ಲ ಅದಕ್ಕೆ ನಿಂತ್ಕೊಳ್ಳ. ಒಂದು ಲೀಡ್ರು ಮಾಡ್ಬೇಕು ಅವರು. ಅದು ಅಂತಂದವಳ ಹಾಯ್ ಖುಷಿಗೌಡ. ಪ್ಯಾಂಟ್ ಮೇಲೆ ಹಂಗೆ ಹಾಕೊಬರ್ಬೇಕಿತ್ತಾನೆ. ಎಲ್ಲರೂ ಹಂಗೆ ಅಂತ ಹೋಗ್ತಾ ಇದ್ರು. ಎಲ್ಲಿಗೆ ಬಿಟ್ಟು ಬ್ಯಾಗ್ ನಾನು ತಗೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಹಾಂ ತುಂಬ ನೀನು ನೋಡಿಲ್ಲ ಅಂತ ಹೇಳಿ ನಾನಾ? ಹಾಂ 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 ಹಿಂದೆ ಕುತ್ಕೊಂಡು ನೋಡ್ತಿಲ್ವಾ? ನಾನೇನು ಮಾಡಲಿ, ಇವ್ರು ನೋಡಿಲ್ಲ. ಯಾರು ನೋಡಿ ಮನೆಗೆ ಬಂದ್ವಿ. ಖುಷಿಗೌಡ ಬಂದರು. ಹಾಗೆ ತಿಂಡಿ ಕೂಡ ತೊಗೊಂಬಂದ್ವಿ. ಹಾಯ್ ಖುಷಿಗೌಡ. ಖುಷಿಗೌಡ ಕೋಪ ಚುಚ್ಚಿಬಿಟ್ಟೆ ಪಿದ್ದಲ್ಲಿ. ಅದಕ್ಕೆ ದೋಸೆ ಬಂತು, ತಿಂಡಿ ತಿನ್ನಬೇಕು. ನಾಷ್ಟ ಬಂದು ಇಡ್ಲಿ, ವಡೆ, ಮಸಾಲೆ ದೋಸೆ ತೊಗೊಂಬಂದಿದ್ರು. ಇನ್ನೇನು ಅಲ್ಲೇ ಆಚೆನೇ ಇತ್ತು, ಅಲ್ಲೇ ಟೈಮ್ ಕೂಡ ಆಗಿತ್ತಲ್ವ, ಆಚೆನೇ ತೊಗೊಂಡೋಗೋಣ ಅಂದ್ಬಿಟ್ಟು ತೊಗೊಂಬಂದು ಇವಾಗ ಎಲ್ಲರೂ ಕೂಡ ನಿನ್ನೆ ಗ್ರ್ಯಾಂಡ್ ಫಿನಾಲೆ ಬಿಗ್ ಬಾಸ್ ಇತ್ತಲ್ಲ ಸಾಟರ್ಡೆ, ಅದನ್ನು ನೋಡ್ತಾ ಹಾಗೆ ಎಲ್ಲರೂ ಕೂಡ ತಿಂಡಿ ತಿಂದ್ವಿ. ಮಗಳು ಅಲ್ಲೇ ತಿನ್ನೋಣ ಅಂದ್ವಿ, ಮಗಳು ಬೇಡ ಮನೆಗೆ ಕಟ್ಸ್ಕೊಂಬಂದು ಮನೇಲಿ ತಿನ್ನೋಣ ಅಂದ್ಲು. ಸರಿ ಅಂದ್ಬಿಟ್ಟು ಇವಾಗ ಕಟ್ಸ್ಕೊಂಬಂದು ಕುತ್ಕೊಂಡು ತಿಂತಾಯಿದ್ದೀವಿ. ತಿಂದಾಯಿತು, ಮಾಮೂಲಿ ಕೆಲಸ ಇತ್ತು. ಆಮೇಲೆ ಇದು ಬಂದು ಸಾಯಂಕಾಲ ಎಲ್ಲರೂ ಕೂಡ ಯಾವ್ಯಾವ್ರಿಗೆ ಏನೇನು ಬೇಕೋ ಅದು ತೊಗೊಂಡಿದ್ರು. ಮಗಳು ಬಂದು ಬರ್ಗರು, ಫಿಂಗರ್ ಚಿಪ್ಸು, ಮಗ ಅವೇನೋ ಅವನಿಗೆ ಇಷ್ಟ ಬೇಕಾದ ಅವನು ತೊಗೊಂಡಿದ್ದ. ನಾವು ಬಂದು ಬೇಳೆ ಸಾಂಬಾರು, ರೈಸು ಮಾಡಿದೆ ಮನೇಲಿ. ಆಚೆಯಿಂದ KFC ಬೌಲ್ಸ್ ತರಿಸಿದ್ರು. ಸಂಡೇ, ಇವತ್ತು ಸಂಡೇ ಬಿಗ್ ಬಾಸ್ ನೋಡಿಕೊಂಡು ಹಾಗೆ ಎಲ್ಲರೂ ಕೂಡ ನೈಟ್ ಡಿನ್ನರ್ನ ಎಂಜಾಯ್ ಮಾಡಿದ್ವಿ. ವಿಂಗ್ಸ್ ಅದು ಇದೆ. ಅದು ಮತ್ತೆ ಬೋನ್ ಇಲ್ಲದ ಬೇಡ ನನಗೆ. ಇದಾ ನಿಂದ? ಯಾರು? ಏನಿದೆಲ್ಲ? ಇದೆಲ್ಲ ಬೋನ್ಲೆಸ್ಸೇನಾ? ಈ ಕಡೆ ಬಾ ಖುಷಿಗೌಡ, ಈ ಸೈಡು. ಅವ್ನು ಇವಾಗಲೇ ಎಲ್ಲಿ ಹೇಳ್ತಾರೆ, ಇನ್ನೂ ಲೇಟ್. ಹನುಮಂತ ವಿನ್ನರ್. ಯಾರೋ ಗೊತ್ತಿಲ್ಲ, ಎತ್ತಕ್ಕೆ ಬಂದ್ಬಿಟ್ಟಾರೆ.
2,89,318 ವೋಟ್ ಪಡೆದು ಗೆದ್ದಿರೋರು ಹನುಮಂತ ಅವರು. ಅವ್ನು ಸಿಂಗರ್ ಅಲ್ವಾ, ಅವಾಗಲೇ ಫ್ಯಾನ್ಸ್ ಆಗ್ಬಿಟ್ಟಾರೆ.